ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡ್ತಾ ಇದ್ದು ಬೀದಿಗೆ ಬಂದ ಬೆಂಗಳೂರಿನ ಉಡುಪಿ ಭವನದ ಕಿಚನ್. ಗ್ರಾಹಕರಿಗೆ ತೊಂದರೆ ಆಗದ ಹಾಗೆ ಮುಂಜಾಗ್ರತೆಯನ್ನು ಕೂಡ ತಗೊಂಡಿದ್ದಾರೆ. ಗಾಂಧಿನಗರದ ಉಡುಪಿ ಭವನದ ಹೋಟೆಲ್ನ ಅಡುಗೆ ಇದೀಗ ಹೊರಗೆ ಅಡುಗೆ ಆಗ್ತಾ ಇದೆ. ಒಲೆಯಲ್ಲಿ ಅಡುಗೆ ಮಾಡಿ ಹೋಟೆಲ್ ಮಾಡ್ತಾ ಇದ್ದಾರೆ ಮಾಲೀಕ. ಸೌದೆ ಒಲೆಯಲ್ಲಿ ಈಗ ಅಡುಗೆ ಮಾಡ್ತಿದ್ದಾರೆ, ಆದರೆ ಒಳಗಡೆ ಆಗೋದಿಲ್ಲ, ಹೊರಗಡೆನೇ ಈಗ ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಈಗ ಪರ್ಯಾಯ ಮಾರ್ಗ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಿ ಅಡುಗೆ. ಆದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಸೌದೆ ಒಲೆಗೆ ಅಡುಗೆ ಮಾಡಬೇಕಾದಂತಹ ವ್ಯವಸ್ಥೆಗಳು ಇಲ್ಲದ ಕಾರಣ ಇದೀಗ ಒಲೆಯಲ್ಲಿ ಅಡುಗೆ ಮಾಡಿದರೂ ಕೂಡ ಹೊರಗಡೆ ಅಡುಗೆ ಮಾಡ್ತಾ ಇದ್ದಾರೆ ಹೋಟೆಲ್ನವರು. ಗ್ರಾಹಕರಿಗೆ ತೊಂದರೆ ಆಗದ ಹಾಗೆ ಈಗ ಹೋಟೆಲ್ನಲ್ಲಿ ಅಡುಗೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಉಡುಪಿ ಭವನದ ಕಿಚನ್ ಇದೀಗ ಹೊರಗಡೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ಈಗ ಈ ಹೋಟೆಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ಗಳು ಮುಚ್ಚಿವೆ, ಸಾಕಷ್ಟು ಹೋಟೆಲ್ ಉದ್ಯಮರು ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪರ್ಯಾಯ ಮಾರ್ಗಗಳು ಅನಿಸ್ತಾ ಇದ್ದಾರೆ, ಸಾಕಷ್ಟು ಸವಾಲುಗಳು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಹೋಟೆಲ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಪರ್ಯಾಯ ಮಾರ್ಗದಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ಅಥವಾ ಚಾಲೆಂಜಸ್ ಇನ್ನಷ್ಟು ಇದೆಯಾ? ಖಂಡಿತ ನವಿತಾ ಜೈನ್, ಪರ್ಯಾಯ ಮಾರ್ಗ ಕಂಡುಕೊಂಡ್ರೂ ಕೂಡ ಸವಾಲುಗಳು ಜಾಸ್ತಿ ಇದೆ. ಯಾಕಂದರೆ ಈ ಬೆಂಗಳೂರಿನಂತಹ ರಸ್ತೆ ಪಕ್ಕದಲ್ಲಿ, ನಾನು ನಿಮಗೆ ಅದನ್ನು ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಈ ರಸ್ತೆ ಪಕ್ಕದಲ್ಲಿ ಈ ಸೌದೆ ಒಲೆ ಹಾಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಅಡಿಗಡೆ ಇರುವಂತಹ ಸಿಮೆಂಟಿನ ಅವರೇನು ಪ್ಯಾಸೇಜ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಆ ಹೀಟ್ಗೆ ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಆ ಗೋಡೆಗಳೆಲ್ಲವೂ ಕೂಡ ವೈಟ್ ಗೋಡೆ ಆಗಿರೋದ್ರಿಂದ ಅದು ಆ ಹೊಗೆಗೆ, ಬೆಂಕಿಯ ಹೊಗೆಗೆ ಬ್ಲ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಎಗೇನ್ ಅದಕ್ಕೆ ಮತ್ತೆ ಅವರು ಪೇಂಟ್ ಮಾಡಬೇಕು, ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆ ಆಗುತ್ತೆ. ಸೊ ಈ ಆಮಂತ್ರಣ ಶ್ರೀ ಉಡುಪಿ ಭವನ್ ಏನಿದೆ, ಇಲ್ಲಿರುವಂತಹ ಸಾಕಷ್ಟು ರೂಮ್ಗಳು, ಅಂದರೆ 50ಕ್ಕಿಂತ ಅಧಿಕ ರೂಮ್ಗಳಿದೆ, ಅಲ್ಲಿರುವಂಥವರೆಲ್ಲರಿಗೂ ಕೂಡ ಊಟವನ್ನು ಕೊಡಲೇಬೇಕು. ಸೊ ಆ ಕಾರಣಕ್ಕೋಸ್ಕರ ಸಿಬ್ಬಂದಿಗೂ ಕೂಡ ಊಟವನ್ನು ಕೊಡಲೇಬೇಕು. ಆ ಕಾರಣಕ್ಕೋಸ್ಕರ ಇವರೀಗ ಸೌದೆ ಒಲೆಯ ಮೊರೆಯನ್ನು ಹೋಗಿರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಈ ಹೋಟೆಲ್ ಕ್ಲೋಸ್ ಆಗಿತ್ತು, ಮತ್ತೆ ಈಗ ಆರಂಭ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಈ ಹೋಟೆಲ್ನ ಮಾಲೀಕರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಪರ್ಯಾಯ ಮಾರ್ಗ ಕಂಡುಕೊಂಡ್ರು ಕೂಡ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ, ಏನು ಹೇಳ್ತೀರಿ? ಇಲ್ಲ, ತುಂಬ ಸಮಸ್ಯೆ ಇದೆ. ಪರ್ಯಾಯ ಮಾರ್ಗ ಅಂದರೆ ಇದನ್ನು ಈಗ ಗ್ಯಾಸಿಂದ ನಾವೆಲ್ಲ ಡಿಪೆಂಡ್ ಆಗಿದ್ದರಿಂದ ಪರ್ಯಾಯ ಮಾರ್ಗ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 1 ದಿವಸ 2 ದಿವಸ ಸಮಸ್ಯೆ ಅಲ್ಲ, ಈಗ 1 ವಾರದಿಂದ 10 ದಿವಸದಿಂದ ಈ ಸಮಸ್ಯೆ ಇದೆ. ನಾವೊಂದು ಮುಂಚೆ ಒಂದು 5 ದಿವಸ ಹೋಟ್ಲ್ ಕ್ಲೋಸ್ ಮಾಡಿದ್ವಿ. ಯಾಕೆಂದರೆ ನಮಗೀಗ 52 ರೂಮ್ ಇದೆ ಇಲ್ಲಿ, ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಹೊರಗಿಂದ ಬಂದಿರ್ತಾರೆ, ಅವರಿಗೆ ಊಟ ಸಮಸ್ಯೆ ಬೇಕೇ ಬೇಕು. ಮತ್ತು ನಮ್ಮಲ್ಲಿ ಲೇಬರ್ಸ್ ಇದ್ದಾರೆ, 35 ಜನ ಲೇಬರ್ಸ್ ಇರ್ತಾರೆ, ಅವರಿಗೆ ಊಟ ಸಮಸ್ಯೆ ಬೇಕು. ಎಲ್ಲಿಂದ ಊಟ ತರಲಿ? ಈಗ ನಾವು ಹೋಟ್ಲೆಲ್ಲ ಕ್ಲೋಸ್ ಮಾಡಿದರೆ ಅವರಿಗೆ ಗ್ಯಾಸ್ ಇಲ್ಲ, ಅಡುಗೆ ಮಾಡಲಿಕ್ಕೆ ಏನಾದ್ರು ಬೇಕೇ ಬೇಕಲ್ಲ, ಊಟ ಹೊಟ್ಟೆಗೆ ಹಸಿವಿಗೆ ಮಾಡಲೇಬೇಕು. ಈಗ ನಮ್ಮ ಗ್ರಾಹಕರು, ಕಸ್ಟಮರ್ ಲಾಡ್ಜಲ್ಲಿದ್ದವರು ಹೇಳಿದರು, ಏನಾದರೂ ಒಂದು ನಮ್ಗೆ ಹಸಿವಿಗಾಗಿ ಏನಾದ್ರು ಮಾಡಿಕೊಡಿ ಅನ್ನೋದಕ್ಕೆ ಈಗ ಒಲೆ ಹೊರಗೆ ಹಾಕಿಬಿಟ್ಟು ಜಾಸ್ತಿ ಏನು ಐಟಮ್ ಮಾಡಿದರೆ, ಬರೀ ಬೆಳಿಗ್ಗೆ 1-2 ಐಟಮ್ ಟಿಫನ್, ಮಧ್ಯಾಹ್ನ ಒಂದು ಅನ್ನ ಸಾಂಬಾರು, ಇಷ್ಟ ಐಟಮ್ ಮಾಡಿ ಬರೀ ಹೊಟ್ಟೆ ಹಸಿವಿಗೋಸ್ಕರ ಮಾತ್ರ ನಾವೀಗ ರೆಡಿ ಮಾಡಿಸ್ತಾ ಇದ್ದೇವೆ. ಇದನ್ನು ನಾವು ಎಷ್ಟು ದಿವಸ ಕಂಟಿನ್ಯೂ ಮಾಡೋಕ್ಕಾಗುತ್ತೆ? ಸಾಧ್ಯವಿಲ್ಲದ ಅಸಾಧ್ಯವಾದ ಮಾತು. ಯಾಕೆ ನಮಗೆ ಗ್ಯಾಸನ್ನು ನಾವು ಡಿಪೆಂಡ್ ಹೋಗಿ ಆಗಿದೆ. ಮುಂಚೆ ಒಂದು ಟೈಮಲ್ಲಿ ಇತ್ತು ಹೋಟ್ಲ್ ಅಂದರೆ ಒಲೆಯಲ್ಲಿ ಅಡುಗೆ ಮಾಡುವ ಟೈಮು ಇತ್ತು ಆವಾಗ, ಅಂದರೆ ಅದಕ್ಕಾಗಿ ಆ ಫೆಸಿಲಿಟಿ ಮಾಡ್ಕೊಂಡಿದ್ವಿ. ಈಗೆಲ್ಲ ಈ ಸೌದೆಗಳು ಸಿಗ್ತಾ ಇಲ್ಲ, ಪ್ರಕೃತಿ ನಾಶ ಆಗುತ್ತೆ, ಸೌದೆಗಳು ಸಿಗ್ತಾ ಇಲ್ಲ. ಈಗ ಗ್ಯಾಸಿಗೆ ಡಿಪೆಂಡ್ ಆದಮೇಲೆ ನಾವೀಗ ಗ್ಯಾಸೇ ನಂಬ್ಕೊಂಡು ಬದುಕೋದ್ರಿಂದ ಹೋಟೆಲ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಸರ್ಕಾರ ಇದರ ಬಗ್ಗೆ ತುಂಬ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕೆಂದರೆ ನಮ್ಮದು ಈಗ ಹೋಟ್ಲ್ ಡಿಪಾರ್ಟ್ಮೆಂಟ್ ಅಂದರೆ ಅಗತ್ಯ ವಸ್ತುಗಳ ಸೇವೆಯಲ್ಲಿ ಇರುತ್ತೆ. ಸೇವೆನೇ. ಯಾಕೆಂದರೆ ಹಾಸ್ಪಿಟ್ಲು, ಹೋಟ್ಲು, ಹಾಲು ಇತ್ಯಾದಿ ಅಗತ್ಯವಾದ ವಸ್ತುಗಳು. ಈಗ ಹೋಟ್ಲ್ ಅಂದರೆ ಒಂದು ಮನುಷ್ಯ ಹೃದಯ ಇದ್ದಂಗೆ. ಎಲ್ಲ ಹೋಟ್ಗಳು ಒಂದು ದಿವಸ ಬಂದಂತ ಆದರೆ ಎಲ್ಲೂ ಏನು ಸಿಗದಿದ್ರೆ ಜನ ಏನು ಮಾಡೋಕ್ಕಾಗುತ್ತೆ? ಈಗ ಸಾಮಾನ್ಯವಾಗಿ ಕೆಲವು ಡಿಪಾರ್ಟ್ಮೆಂಟ್ಗಳು ಈಗ ಬಂದಂಥ ಸ್ಟ್ರೈಕ್ ಅಂತ ಮಾಡ್ತವೆ, ಆದರೆ ಹೋಟ್ಲ್ ಡಿಪಾರ್ಟ್ಮೆಂಟ್ ಇಷ್ಟವಾಗಿ ಎಲ್ಲಿ ಸ್ಟ್ರೈಕ್ ಅಂತ ಮಾಡಿಲ್ಲ, ಸ್ಟ್ರೈಕ್ ಅಂತ ಮಾಡೋಕ್ಕೂ ಆಗಲ್ಲ. ಆ ಥರ ಹೋಟ್ಲ್ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಅಂತ, ಎಲ್ಲ ಹೋಟ್ಲ್ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಅಂತ ಒಂದು ಸಲ ಕೈಗೊಂಡ್ರೆ ಸಮಾಜ ವ್ಯವಸ್ಥೆನೇ ಹಾಳಾಗಿಬಿಡುತ್ತೆ. ಯಾಕೆಂದರೆ ಹೊರಗೆ ಬಂದಾಗ ಒಂದು ನೀರಾಗಲಿ, ಒಂದು ಕಾಫಿ ಟೀ ಆಗಲಿ, ಊಟ ತಿಂಡಿ ಆಗಲಿ ಬೇಕೇ ಬೇಕು. ಸುಮಾರು ಒಂದು 50% ಜನ ಆದರೆ ಹೋಟ್ಲ್ ನಂಬ್ಕೊಂಡು ಜೀವನ ಬರ್ತಾ ಇದ್ದಾರೆ. ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಎಲ್ಲ ಮನೇಲಿ ಮಾಡ್ಕೊಂಡು ಇಲ್ಲ ಬದುಕ್ತಾ ಇದ್ದಾರೆ. ನೀವೀಗ ಸೌದೆ ಒಲೆ ಮೊರೆ ಹೋಗಿದ್ದೀರಲ್ಲ, ಸೊ ಇದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಬಟ್ ಸೌದೆ ಒಲೆನ ಇಲ್ಲೆಲ್ಲ ಹಾಕೊಳ್ಬೋದಾ? ಅದಕ್ಕೆ ಅದರದೇ ಆದ ವ್ಯವಸ್ಥೆ ಬೇಕು. ಇದರಿಂದ ಏನು ಸಮಸ್ಯೆ ಆಗುತ್ತೆ? ಸೌದೆಯಲ್ಲಿ ನಮ್ಗೆ ಹೋಟ್ಲೊಳಗೆ ಹಾಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮದು ಈಗ ಒಳಗೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಹೊರಗೆ ಇದು ಟೆಂಪರರಿ ಆಗಿ ಈಗ ಸಾರ್ವಜನಿಕ ಜಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ತಪ್ಪು, ನಾವು ಸಾರ್ವಜನಿಕ ಹಾಕಬಾರ್ದು. ಅದೇನು
ಒಂದು ಅವಶ್ಯಕತೆಗೋಸ್ಕರ ಬರೀ ಒಂದು ಊಟಗೋಸ್ಕರ ನಾವು ಇದನ್ನು ಹಾಕೊಂಡು ಈಗ ಮೇಂಟೈನ್ ಮಾಡ್ತಿದ್ದೀವಿ ಅಷ್ಟೇ. ಇದಿಷ್ಟು ಇಲ್ಲಿರುವಂತಹ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟಿ ಡೀಟೇಲ್ಸ್ಗೆ. ಸಿನಿಮಾ ಸ್ಟೈಲ್ ಅಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ ನೋಂದಣಿಯ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿರೋದು ರಿಕ್ಕಿ ರೈ. ಕರ್ನಾಟಕದಲ್ಲಿ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಅದಕ್ಕೂ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಅನ್ನ ಹಾಕಲಾಗಿದೆ. ಈ ಒಂದು ಲ್ಯಾಂಬೋರ್ಗಿನಿ ಕಾರ್ಗೆ RTO ಹರಾಜು ಪ್ರಕ್ರಿಯೆಯಲ್ಲಿ 4 ಲಕ್ಷ ರೂಪಾಯಿ ಪಾವತಿಸಿ 0009 ಈ ನಂಬರ್ ಅನ್ನ ಖರೀದಿ ಮಾಡಿದ್ದು. ದೆಹಲಿಯಿಂದ NOC ಇನ್ನೂ ಕೂಡ ಸಿಕ್ಕಿಲ್ಲ. NOC ಬರುವ ಮುನ್ನವೇ ನಂಬರ್ ಪ್ಲೇಟ್ ಅನ್ನು ಆಲ್ರೆಡಿ ಅಳವಡಿಕೆ ಮಾಡಿಕೊಂಡು ಈ ರೀತಿಯಾಗಿ ಶೋಕಿ ಮಾಡಿಕೊಂಡು ಡ್ರಿಫ್ಟಿಂಗ್ ಮಾಡಿರೋದು. ಈಗ ಕೇಸನ್ನು ಕೂಡ ಹಾಕೊಂಡು ಅನುಭವಿಸ್ತಾ ಇರೋದು. ಲ್ಯಾಂಬೋರ್ಗಿನಿ ಕಾರ್ಗೆ 35 ಲಕ್ಷ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರು ರಿಕ್ಕಿ ರೈ. ಈಗ ಲ್ಯಾಂಬೋರ್ಗಿನಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು. ದೂರನ್ನ ಕೂಡ ಆಲ್ರೆಡಿ ಈಗಾಗಲೇ ಪಡ್ಕೊಂಡಿದ್ದಾರೆ. ಜೊತೆಗೆ RTOಗೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲೇ ಗೊತ್ತಾಗಿರೋದು ಇನ್ನೂ ಕೂಡ ಈ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಆಗಿಲ್ಲ, NOC ಸಿಕ್ಕಿಲ್ಲ. ಅದಕ್ಕಿಂತ ಮುಂಚೆನೇ ಈ ನಂಬರ್ ಪ್ಲೇಟ್ ಅನ್ನ ಹಾಕೊಂಡು ಕಾರನ್ನ ಚಲಾಯಿಸ್ತಾ ಇದ್ದಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಇನ್ನೂ ಕೂಡ NOC ಸಿಗದೆ ಇಮಿಡಿಯೇಟ್ ಆಗಿ ಈ ರೀತಿ ನಂಬರ್ ಪ್ಲೇಟ್ ಹಾಕೊಂಡು ಶೋಕಿ ಮಾಡೋದಕ್ಕೆ ಹೋಗಿ ಯಾರ್ದೋ ಪ್ರಾಣವೇ ಹೋಗುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನವಿತಾ, ಈಗಾಗಲೇ ಏನು MG ರಸ್ತೆಯಲ್ಲಿ ಒಂದು ಕಾರನ್ನ ಡ್ರಿಫ್ಟಿಂಗ್ ಮಾಡಿರುವಂತ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ ಒಂದು ಡ್ರಿಫ್ಟಿಂಗ್ ಮಾಡಿದಂತ ಒಂದು ಕಾರ್ ಏನಿದೆ, ಕಾರಿನ ನಂಬರ್ ನ ಮೇಲೆ ಈಗ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಆ ಒಂದು ನಂಬರ್ ಬಗ್ಗೆ ಪರಿಶೀಲನೆ ಮಾಡಿದಾಗ ಈಗ RTOಗೂ ಕೂಡ ಒಂದು ಪತ್ರವನ್ನು ಬರೆದು ಈ ಒಂದು ನಂಬರ್ ಯಾರ ಹೆಸರಿನಲ್ಲಿ ನೋಂದಣಿ ಆಗಿದೆ ಮತ್ತೆ ಕಾರ್ ಯಾರ ಹೆಸರಿನಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೇಳಿರೋದು. ಆದ್ರೆ ಈ ವೇಳೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ನಂಬರ್ ಕಾರ್ ಏನಿದೆ ಇದು ದೆಹಲಿ ನೋಂದಣಿಯ ಕಾರ್ ಆಗಿದ್ದು ಬೆಂಗಳೂರಿನಲ್ಲಿ ಕೂಡ ಇದನ್ನ ಚಲಾವಣೆ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಕಾರನ್ನ ರಿಕ್ಕಿ ರೈ ಅವರು 4 ಲಕ್ಷ ರೂಪಾಯಿಗೆ ಒಂದು RTOದಲ್ಲಿ ಒಂದು ನಂಬರ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಅದಿನ್ನೂ ರಿಜಿಸ್ಟ್ರೇಷನ್ ಆಗುವ ಮುನ್ನವೇ ಈ ಒಂದು ಕಾರನ್ನ ಚಲಾವಣೆ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಒಂದು ಕರ್ನಾಟಕ ನೋಂದಣಿಯ ಒಂದು ಸಂಖ್ಯೆಯನ್ನು ಕೂಡ ನಮೂದು ಮಾಡಿಕೊಂಡು ಓಡಾಡ್ತಾ ಇದ್ರು ಅಂತ ಹೇಳಿ ಈಗ ಮಾಹಿತಿ ಕೂಡ ಸಿಕ್ಕಿರೋದು. ಆದ್ರಿಂದ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಈಗ ಈ ಒಂದು ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿ ಒಂದು RTO ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಕಾರಿನ ನೋಂದಣಿ ಸಂಖ್ಯೆ ಯಾವಾಗ ಕೊಡಲಾಗಿತ್ತು ಮತ್ತೆ ಎಷ್ಟರ ಬೆಲೆಗೆ ಒಂದು ನೋಂದಣಿ ಸಂಖ್ಯೆಯನ್ನು ಕೊಡಲಾಗಿದೆ ಮತ್ತೆ ಯಾರ ಹೆಸರಿಗೆ ಇದನ್ನ ರಿಜಿಸ್ಟ್ರೇಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೇಳಿದರೆ. ಸದ್ಯ ಈಗ ಕೇಸನ್ನ ದಾಖಲು ಮಾಡಿಕೊಂಡು ಹೆಚ್ಚಿನ ವಿಚಾರಣೆ ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.